ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಬಿಜೆಪಿಯವರು ಪ್ರಚೋದನೆ ಮಾಡಿದ್ರು. ವಿಡಿಯೋ ಬಿಡುಗಡೆ ಮಾಡಿ ಬಿಜೆಪಿ ವಿರುದ್ಧ ಪ್ರತ್ಯಾರೋಪ. ಸದನದಲ್ಲಿ ಆಕ್ರೋಶಭರಿತ ಭಾಷಣಕ್ಕೆ ಸ್ಪಷ್ಟನೆ ನೀಡಿದ ಕೆಎಂ ಶಿವಲಿಂಗೇಗೌಡ. ಬೇಲೂರು ಪೊಲೀಸ್ ಠಾಣೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ದಿಢೀರ್ ಭೇಟಿ. ಕಡತಗಳ ಪರಿಶೀಲನೆ. ಸಿಪಿಐ ರೇವಣ್ಣ ಅವರಿಂದ ಅಪರಾಧಗಳ ಮಾಹಿತಿ ಪಡೆದ ಹೋಮ್ ಮಿನಿಸ್ಟರ್. ಹಾಸನ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿ. ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ ಕೆಎಸ್ ಲತಾ ಕುಮಾರಿ. ಪ್ರತಿಕ್ರಿಯಿಸದಂತೆ ಸೂಚನೆ. ಮಾದಕ ದ್ರವ್ಯ ಜಾಲಕ್ಕೆ ಅಬಕಾರಿ ಇಲಾಖೆ ಬಿಸಿ. 40 ಲಕ್ಷ ಮೌಲ್ಯದ ಗಾಂಜಾ ನಾಶ. ಜಂಟಿ ಆಯುಕ್ತ ಬಸವರಾಜ್ ನೇತೃತ್ವದಲ್ಲಿ ಕ್ರಮ. ಸಕಲೇಶಪುರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಹೆಚ್ಚಳ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮೌನ. ಸಚಿವರ ವಿರುದ್ಧ ತಮಟೆ ಚಳುವಳಿ ಎಚ್ಚರಿಕೆ. ಶೀಘ್ರದಲ್ಲೇ ಅಂಬೇಡ್ಕರ್ ಪ್ರತಿಮೆ ಶಂಕುಸ್ಥಾಪನೆ. ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ. ಅಂಬೇಡ್ಕರ್ ಭವನಕ್ಕೆ ಹೆಚ್ಚುವರಿ ಅನುದಾನ ನೀಡುವುದಾಗಿ ಗೃಹ ಸಚಿವ ಪರಮೇಶ್ವರ್ ಭರವಸೆ. ನಿವೇಶನ ರೈತರ ಸಂಕಷ್ಟ. ಮನೆ ಇಲ್ಲದ ಮಂದಿಗೆ ಬೀದಿ ಪಾಲಾಗುವ ಭೀತಿ. ಸರ್ಕಾರದ ವಿರುದ್ಧ ಯೂನಸ್ ಆಕ್ರೋಶ. ತಂಬಾಕು ಬೆಳೆಗಾರರ ಪಾಲಿಗೆ ಸಿಹಿ ಸುದ್ದಿ. 18% ಅಬಕಾರಿ ಸುಂಕ ರದ್ದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಅಭಿನಂದನೆಯ ಮಹಾಪೂರ. ವಾರ್ತೆಗಳ ವಿವರ. ಸದನದಲ್ಲಿ ನಾನು ಆವೇಶಭರಿತವಾಗಿ ಮಾತನಾಡಿರುವುದಕ್ಕೆ ಕಾರಣ ಬೇರೆಯೇ ಇದೆ. ಬಿಜೆಪಿಯವರು ನನ್ನನ್ನ ಪ್ರಚೋದನೆ ಮಾಡಿದ್ರು ಅಂತ ಹೇಳಿ ಅರಸೀಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮೊನ್ನೆ ಸದನದಲ್ಲಿ ಶಿವಲಿಂಗೇಗೌಡ ಅವರ ಆಕ್ರೋಶ ಭರಿತ ಭಾಷಣಕ್ಕೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಟ್ರೋಲ್ಗಳಿಗೂ ಕೂಡ ಗುರಿಯಾಗಿಬಿಟ್ಟಿದ್ದಾರೆ ಶಿವಲಿಂಗೇಗೌಡರು. ಈ ಹಿನ್ನೆಲೆಯಲ್ಲಿ ಅರಸೀಕೆರೆಯ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸದನದ ಘಟನಾವಳಿಗಳ ಕುರಿತಂತೆ ವಿಡಿಯೋವನ್ನ ರಿಲೀಸ್ ಮಾಡಿ ಅದನ್ನ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಶಿವಲಿಂಗೇಗೌಡರು. ತಾವು ಆಕ್ರೋಶ ಭರಿತವಾಗಿ ಮಾತನಾಡೋಕೆ ಏನ್ ಕಾರಣ ಅನ್ನೋದನ್ನ ವಿವರಿಸಿದ್ದಾರೆ. ಸಂದರ್ಭದಲ್ಲಿ ನನ್ನ ಭಾಷಣದ ವೇಳೆ ನನ್ನ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ರು. ಅಲ್ಲಿ ನಡೆದ ವಾಸ್ತವವೇ ಬೇರೆ. ಸದನದಲ್ಲಿ ನನ್ನನ್ನ ಬಿಜೆಪಿಯವರು ಪ್ರಚೋದನೆ ಮಾಡಿದ್ರು. ನಾನು ಸಾಕಷ್ಟು ಸಮಾಧಾನದಿಂದಲೇ ಇದ್ದೆ. ಆದ್ರೆ ಅವರು ಅಷ್ಟೊಂದು ಅವ್ಯಾಚ್ಯವಾಗಿ ಅಶ್ಲೀಲವಾಗಿ ಮಾತನಾಡಿದ್ರು ಕೂಡ ಅದ್ಯಾವುದು ಕೂಡ ರೆಕಾರ್ಡ್ ಆಗ್ಲಿಲ್ಲ. ನಾನು ಮಾತನಾಡಿದ್ ಮಾತ್ರ ರೆಕಾರ್ಡ್ ಆಗಿದೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಇನ್ನು ಅವರು ನಡ್ಕೊಂಡ ರೀತಿ ಸಹಿಸುವಂತದಲ್ಲ. ನಾನು ಯಾವಾಗ ಮಾತನಾಡಕ್ ನಿಂತರು ಕೂಡ ವೇದವ್ಯಾಸ ಕಾಮತ್ತು, ಸಲ್ಗಾರ್, ಸುರೇಶ್ ಗೌಡ ಗುಂಪು ಸಾಕಷ್ಟು ತೊಂದರೆ ಕೊಡ್ತಾ ಇತ್ತು. ನಾನು ಕೂಡ ಬುದ್ಧಿ ಹೇಳ್ಕೊಂಡೇ ಬರ್ತಾ ಇದ್ದೆ. ಅಸೆಂಬ್ಲಿ ಮುಗಿದ ಮೇಲೆ ಯಾಕಪ್ಪ ಹಿಂಗ್ ಮಾಡಿದ್ರಿ ಅಂತ ಅಂದ್ರೆ ನಾವು RSS ಅವರು ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾನು ಅವರಿಗೆ RSS ಅಂತ ಕರೆದಿದ್ದು, ಬೇರೆ ಯಾರಿಗೂ ಕೂಡ ಅದನ್ನ ಹೇಳಿಲ್ಲ. ನಾನು ಯಾಕೆ RSS ಬಗ್ಗೆ ಬೈಲಿ? ನಾನು ಅವರನ್ನ RSS ಅಂತ ಕರಿತಾ ಇದ್ದೆ. ಈಗಲೂ ಕೂಡ ಅದನ್ನ ಕರ್ದೀನಿ. ನನ್ನನ್ನ ಕಳ್ಳ ಅಂತ, ಕಳ್ಳ ಇಂಥ ಕಳ್ಳ ಅಂತ ಕೂಗಿದ್ರು. ಅವರು ಅಬಕಾರಿ ಮಂತ್ರಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರೆ ಅದ್ರ ಮೇಲೆ ಕೂಗಾಡ್ಲಿ, ಆರೋಪ ಸಾಬೀತು ಮಾಡ್ಲಿ. ಅದನ್ನ ಬಿಟ್ಟು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ನಾವು ಮಾತಾಡಿದ್ರೆ ಅದು ತಪ್ಪು, ಅವ್ರು ಮಾತನಾಡಿದ್ರೆ ಸರಿನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಂದು ವಿಧಾನಸೌಧದಲ್ಲಿ ನಡೆದಂತ ಘಟನಾವಳಿ ಏನಿದೆ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ನಿಮ್ಮ ಮಾಧ್ಯಮದ ಸ್ನೇಹಿತರನ್ನ ನಾನು ಭೇಟಿಯನ್ನ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಒಂದು ಚರ್ಚೆ ಏನು ವಿಧಾನಸಭೆಯಲ್ಲಿ ನರೇಗಾ ಬಗ್ಗೆ ಚರ್ಚೆ ಆಯ್ತು. ನನಗೆ ಅವಕಾಶ ಕೊಟ್ಟಾಗ ನಾನು ಮಾತಾಡ್ಲಿಕ್ಕೆ ಇದ್ದಾಗ ಸಂಪೂರ್ಣವಾಗಿ ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಕೊಪ್ರಿ ಹೊಡೆದಿದ್ದಾನೆ, ಅಕ್ಕ ಇದು ಹೊಡೆದಿದ್ದಾನೆ, ಅದು ಹೊಡೆದಿದ್ದಾನೆ ಅಂತ ಎಲ್ಲ ಪದಗಳನ್ನು ಏಕಕಾಲದಲ್ಲಿ 3-4 ಜನ ಶಾಸಕರನ್ನು ಬಿಟ್ಟು ಬಿಜೆಪಿಯವರು ವಿರೋಧ ಪಕ್ಷದವರು ಪ್ರಚೋದನೆ ಮಾಡಿದರು. ನಾನು ಅದಕ್ಕೂ ಏನು ರಿಯಾಕ್ಷನ್ ಮಾಡಲಿಲ್ಲ. ಆದ್ರೆ ಅವ್ರು ನಡ್ಕೊಂಡಂತ ರೀತಿ ಇತ್ತಲ್ಲ ವಿಧಾನಸಭೆಯಲ್ಲಿ, ನಿನ್ನೆ ಒಂದ್ ದಿವಸ ಅಲ್ಲ, ನಾನು ಯಾವತ್ತೇ ವಿಧಾನಸಭೆಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದಾಗ
ಅವ್ರು 4 ಜನ ಶಾಸಕರು, ಅವ್ರು 4 ಜನ. ಒಂದು ವೇದವ್ಯಾಸ್ ಕಾಮತ್, ಇನ್ನೊಬ್ಬರು ಸಲಗಾರ್, ಎರಡನೇದು ಸುರೇಶ್ ಗೌಡ, ಇನ್ನೊಂದು ಅದೇ ಮಂಗಳೂರು ಕಡೆ ಅವ್ರು ಯಾರು ಗೊತ್ತಿಲ್ಲ. ಅವ್ರೆಲ್ಲರೂ ಒಂದು ಬ್ಯಾಚು ಹಿಂದ್ಗಡೆ ಬ್ಯಾಚ್ ಆಳವಾಗಿ ನನಗೆ ತೊಂದರೆ ಕೊಡೋರು. ನಾನು ಅವ್ರಿಗೆಲ್ಲ ಹೇಳಿವಿ, ಯಾಕ್ರಪ್ಪ ಹಿಂಗ ಆಡ್ತೀರ ಸುಮ್ಕೂರ್ದು ಅಂತ. ಆದ್ರೂ ಅವ್ರು ಎದ್ದೆದ್ದು ಗಲಾಟೆ ಮಾಡೋದು ಇದು ಮಾಡೋದು ಮಾಡ್ತಲೇ ಇದ್ರು. ಅದು ಬುದ್ಧಿ ಹೇಳ್ಕೊಂಡ್ ಬರ್ತಾ ಇತ್ತು. ಅವ್ರಿಗೂ ಅಸೆಂಬ್ಲಿ ಮುಗಿದ್ಮೇಲೆ ಯಾಕ್ರಿ ಹೆಂಗ್ ನಮಗೆ ತೊಂದರೆ ಕೊಡ್ತೀರಾ ಅಂತ ಅಂದ್ರೆ, ಏನೋ ಡೈರೆಕ್ಷನ್ ಇದೆ ಹಂಗೆ ಹಿಂಗೆ ಅಂತ ಹೇಳೋರು. ಆಮೇಲೆ ಅವರು ವೇದವಾಸ್ ಕಾಮತ್ ಅವರು ನಾನು ಕಟ್ಟ RSSನ ಬೆಂಬಲಿಗ ಅಂತ ಹೇಳೋದು. ನಾನು ಅದಕ್ಕೋಸ್ಕರನೇ RSS ಅಂತ ಅವ್ರನ್ನ ಕರೆದಿದ್ದು, ಇನ್ಯಾರನ್ನು ಕರೀಲಿಲ್ಲ. ವೇದವಾಸ್ ಕಾಮತ್ ಅವ್ರನ್ನೇ ನಾನು ಕರೆದಿದ್ದು. ಇನ್ನು RSSನವ್ರ ಬಗ್ಗೆ ನಾನು ಯಾಕೆ ಸಣ್ಣದ ಮಾತಾಡೋಣ, ನಿನ್ನಂಥವ್ರು ಹಿಂಗೆ ಅಸಂಬದ್ಧವಾಗಿ ಕೂಗೋದ್ರಿಂದ ನೀವು ಆ RSSನ ಹೆಸರನ್ನ ಹಾಳು ಮಾಡ್ತೀವಿ, ಕೆಟ್ಟದ್ದು ಮಾಡ್ತಿದ್ದೀವಿ ಅಂತೇಳಿ ಹೇಳಿರೋದು ನಾನು ಅದಕ್ಕೋಸ್ಕರ. ಆ ರೀತಿ ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸವನ್ನ ಮುಗಿಸಿ ವಾಪಸ್ ಆಗ್ತಾ ಇದ್ದಂತಹ ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾರ್ಗ ಮಧ್ಯೆ ಹಾಸನ ಜಿಲ್ಲೆಯ ಬೇಲೂರು ಪೊಲೀಸ್ ಠಾಣೆಗೆ ದಿಢೀರ್ ಭೇಟಿಯನ್ನ ನೀಡಿದ್ದಾರೆ. ಯಾವುದೇ ಮುನ್ಸೂಚನೆ ಇಲ್ಲದೆ ಠಾಣೆಗೆ ಆಗಮಿಸಿದ ಸಚಿವರು ಠಾಣೆಯ ಪ್ರಮುಖ ಕಡತಗಳನ್ನ ಪರಿಶೀಲಿಸಿದ್ದಾರೆ. ಇನ್ನು ಸಿಪಿಐ ರೇವಣ್ಣ ಅವರಿಂದ ಪ್ರಸ್ತುತ ನಡೀತಾ ಇರತಕ್ಕಂತಹ ತನಿಖೆಗಳು, ಕಾನೂನು ಸುವ್ಯವಸ್ಥೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮುಖ್ಯವಾಗಿ ಬೇಲೂರು ವ್ಯಾಪ್ತಿಯಲ್ಲಿ ಕಾಫಿ ಎಸ್ಟೇಟ್ಗಳ ಸಂಖ್ಯೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತ ಕಾರ್ಮಿಕರ ವಿವರಗಳ ಬಗ್ಗೆ ಕೂಡ ಸಚಿವರು ಹೆಚ್ಚಿನ ಆಸಕ್ತಿ ವಹಿಸಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆಂತಂದ್ರೆ ಈ ಅಕ್ರಮ ವಲಸಿಗರು ಜಾಸ್ತಿ ಭಾಗದಲ್ಲಿ ನೆಲೆಸಿದ್ದಾರೆ ಅಂತಕ್ಕಂಥ ಕಾರಣದಿಂದ. ಅಲ್ಲದೆ ವರ್ಷಗಳಿಂದ ದಾಖಲಾಗಿರ್ತಕ್ಕಂಥ ಒಟ್ಟು ಪ್ರಕರಣಗಳ ಸಂಖ್ಯೆ, ತಿಂಗಳಿಂದ ಎಷ್ಟು ಸರಾಸರಿ ಅಪರಾಧಗಳು ನಡೀತಾ ಇದ್ದಾವೆ, ಪ್ರಸಕ್ತ ಜನವರಿ ತಿಂಗಳಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣಗಳು ಎಷ್ಟು ಅಂತಕ್ಕಂಥ ಅಂಕಿ ಅಂಶಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕ ಸುರಕ್ಷತೆ ಹಾಗೂ ಕಾರ್ಮಿಕ ಹಿತದೃಷ್ಟಿಯಿಂದ ನಿಖರ ಮಾಹಿತಿ ಹೊಂದಿರಬೇಕು ಅಂತ ಸಚಿವರು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟು ಹೊರಟಿದ್ದಾರೆ. ನಂಬರ್ ಆಫ್ ಕಾಫಿ ಎಸ್ಟೇಟ್ ಓನರ್ಸ್ ಮೇಜರ್ ಇಲ್ಲ ಸರ್, 4 ಮೈನರ್ ಗೊತ್ತಿಲ್ಲ. ಎಷ್ಟು ಕಾಫಿ ಎಸ್ಟೇಟ್ಗಳು ಅಂದ್ರೆ 4 ಎಕರೆ ಇರುತ್ತೆ, 50 ಎಕರೆ ಇರುತ್ತೆ, 10 ಎಕರೆ ಇರುತ್ತೆ. 50 ಎಕರೆ ಓನರ್ಸ್ ಎಷ್ಟು ಜನ ಇದ್ದಾರೆ? ಓನರ್ಸ್ ಒಂದು 40 ಜನಕ್ಕಿಂತ ಜಾಸ್ತಿ ಇದೆ ಸರ್. 40ಕ್ಕಿಂತ ಜಾಸ್ತಿ ಇದೆ ಸರ್. ಎಲ್ಲ ಸ್ಮಾಲ್ ಕ್ವಾಂಟಿಟಿ ಸರ್, ಎಲ್ಲ 4-5 ಎಕರ್ಸ್ ಎಕರ್ಸ್ ತಿಳ್ಕೊಳ್ಳಿ ಸರ್. ನಿಮ್ಮ ಏರಿಯಾನಲ್ಲಿ ಹೋಗ್ಲಿ ನಾವು ಎಕರ್ಸ್ ಕೇಳಿದ್ರೆ ಅಲ್ಲಲ್ಲ, ನಿಮ್ಮ ಎಸ್ಟೇಟ್ ನಿಮ್ಮ ಲಿಮಿಟ್ ಅಲ್ಲಿ ನಿಮ್ ಲಿಮಿಟ್ ಅಲ್ವಾ? ಈ ಲಿಮಿಟ್ ಅಲ್ಲಿ ಎಷ್ಟು ಕಾಫಿ ಎಸ್ಟೇಟ್ಸ್? 40 ಕಾಫಿ ಎಸ್ಟೇಟ್ ಅಂದ್ರೆ ಎಷ್ಟು ಎಕರೆ ಇದೆ? 4 ಎಕರೆಯವರು, 5 ಎಕರೆಯವರು. ಆಯ್ತು, ಅವರೆಲ್ಲ ಲೇಬರ್ಸ್ ಎಷ್ಟು ಜನ ಇದ್ದಾರೆ? ಲೇಬರ್ಸ್ 3500 ಜನ. ನಮ್ಗೆ ಲಿಸ್ಟ್ ತಗೊಂಡಿವಿ ಸರ್. ಎಲ್ಲ ಲೇಬರ್ಸ್ 3500 ಜನ. 3500 ಜನ. ಹೊರಗಿನವರು ಅದೇ 3500 ನಾವು ಹೊರಗಿನವರು ಅಸ್ಸಾಂ 3500 ತಗೊಂಡಿವಿ ಸರ್. ನಮಗೆ ಏನ್ ಅಸ್ಸಾಮು ಬಿಹಾರ ಇದಾರೆ ಸರ್, ಅವ್ರ ಲಿಸ್ಟ್ ಅಲ್ಲಿ 3500 ತಗೊಂಡಿವಿ ಸರ್. 3500 ಎಲ್ಲ ಹೊರಗಿನವರು? ಹೊರಗಿನವರು ಸರ್. ಔಟ್ಸೈಡರ್ಸ್ ಎಲ್ಲಿ ಅವರು? ಎಲ್ಲ ಅಸ್ಸಾಮು ಮತ್ತೆ ಬಿಹಾರ, ವೆಸ್ಟ್ ಬೆಂಗಾಲ್. ಅವ್ರದ್ದು ಇಂಡಿವಿಜುವಲ್ ಪ್ರೊಫೈಲ್ ಮಾಡಿದ್ರ? ತಗೊಂಡಿದ್ದೀವಿ ಸರ್. ವಿಸಿಟರ್ಸ್ ಹಾಂ ಸರ್. ಒಂದು ತಿಂಗಳಿಗೆ ಅಥವಾ ಒಂದು ವರ್ಷ? ಒನ್ ಡೇಗೆ 1500 ಅಬೌವ್ ಇರ್ತಾರೆ ಸರ್. ಒನ್ ಡೇ ಸಂಡೇ ಅಂಡ್ ಸಂಡೇಸ್ ಇಸ್ 3000 ಅಬೌವ್ ಇರ್ತಾರೆ ಸರ್. ಪ್ರತಿ ಸಂಡೇ ಸ್ಯಾಟರ್ಡೇ ಸರ್. ಫೆಬ್ರವರಿ ಮಾತ್ರ ಇದೆ ಸರ್. ಡಿಸೆಂಬರ್ ಬಂದ್ರೆ ಕೇಳ್ತೇವೆ ಸರ್. ಯಾರ್ಯಾರ ಹೆಸರಲ್ಲೋ ನಕಲಿ ಫೇಕ್ ಐಡಿಗಳನ್ನ ಸೃಷ್ಟಿ ಮಾಡಿ ಮೆಸೇಜ್ ಮಾಡೋದು, ಮತ್ತೊಂದು ದುಡ್ಡು ಕೇಳೋದು, ಇನ್ನೊಂದು ಮತ್ತೊಂದು ಎಲ್ಲ ನೋಡ್ತಾ ಇದ್ದೀವಿ. ಇದೀಗ ಹಾಸನದ ಜಿಲ್ಲಾಧಿಕಾರಿಗಳ ಹೆಸರಲ್ಲೇ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡಲಾಗ್ಬಿಟ್ಟಿದೆಯಂತೆ. ಹಾಸನದ ಜಿಲ್ಲಾಧಿಕಾರಿ KS ಲತಾ ಕುಮಾರಿ ಅವರ ಹೆಸರಲ್ಲೇ ನಕಲಿ ಫೇಸ್ಬುಕ್ ಖಾತೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈ ನಕಲಿ ಐಡಿಯಿಂದ ಸಾರ್ವಜನಿಕರ ಮೊಬೈಲ್ಗಳಿಗೆ ಸಂದೇಶಗಳು ಕೂಡ ಹೋಗ್ತಾ ಇದ್ದಾವಂತೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ತಾವು ಫೇಸ್ಬುಕ್ ಐಡಿಯಿಂದ ಯಾವುದೇ ಸಂದೇಶಗಳನ್ನ ಕಳಿಸ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ನಕಲಿ ಖಾತೆಯ ಸಂದೇಶಗಳಿಗೆ ಯಾರು ಕೂಡ ಮರಳಾಗಬಾರದು.
ಸೈಬರ್ ವಂಚನೆಗಳ ಬಗ್ಗೆ ಎಚ್ಚರದಿಂದ ಇರಬೇಕು, ಮತ್ತೆ ಅಧಿಕೃತ ಕೆಲಸಗಳಿದ್ರೆ ನೇರವಾಗಿ ಕಚೇರಿಗೆ ಬನ್ನಿ, ನನ್ನ ಸಂಪರ್ಕಿಸಿ ಅಂತ ಆ ಪ್ರಕಟಣೆಯಲ್ಲಿ ಸೂಚಿಸಿದ್ದಾರಂತೆ. ಜಿಲ್ಲಾಧಿಕಾರಿಗಳ ಅಕೌಂಟೇ ಹ್ಯಾಕ್ ಆಗುತ್ತೆ, ಹ್ಯಾಕ್ ಆದವ್ರನ್ನ ಕಂಡುಹಿಡಿಯಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಹಾಸನ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನ ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಅಬಕಾರಿ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಇದರ ಭಾಗವಾಗಿ ಇವತ್ತು ಬೃಹತ್ ಪ್ರಮಾಣದ ಗಾಂಜಾವನ್ನ ನಾಶಪಡಿಸಲಾಗಿದೆ. ಈ ಕುರಿತು ಅಬಕಾರಿ ಜಂಟಿ ಆಯುಕ್ತರಾದ ಬಸವರಾಜ್ ಅವರು ಮಾತನಾಡಿದ್ದಾರೆ. ಜಿಲ್ಲೆಯ ವಿವಿಧೆಡೆ NDPS ಕಾಯ್ದೆ ಅಡಿಯಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಜಪ್ತಿ ಮಾಡಲಾದ ಮಾದಕ ದ್ರವ್ಯಗಳನ್ನ ಕಾನೂನುಬದ್ಧವಾಗಿ ಇವತ್ತು ವಿಲೇವಾರಿ ಮಾಡಲಾಗಿದೆ ಅಂತ ಅಂದ್ರೆ ಅವೆಲ್ಲವನ್ನು ಕೂಡ ನಾಶ ಮಾಡಲಾಗಿದೆ. ಒಟ್ಟು 74 ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಶಪಡಿಸಿಕೊಂಡಿದ್ದಂತ 64 ಕೆಜಿ ಒಣ ಗಾಂಜಾ ಹಾಗೂ 63 ಕೆಜಿ ಹಸಿ ಗಾಂಜಾವನ್ನ ನಾಶಪಡಿಸಲಾಗಿದೆಯಂತೆ. ನಾಶಪಡಿಸಲಾದ ಈ ಗಾಂಜಾದ ಒಟ್ಟು ಮಾರುಕಟ್ಟೆ ಮೌಲ್ಯ ಸುಮಾರು 40 ಲಕ್ಷ ರೂಪಾಯಿಗಳಂತೆ. ಸಮಾಜಕ್ಕೆ ಮಾರಕವಾಗುವ ಮಾದಕ ವಸ್ತುಗಳ ಜಾಲವನ್ನ ಭೇದಿಸತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಯಾವಾಗಲೂ ಕೂಡ ಸನ್ನದ್ಧವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಈ ದಿನ ನಮ್ಮ ಹಾಸನ ಜಿಲ್ಲಾ ಅಬಕಾರಿ ಇಲಾಖೆ ವತಿಯಿಂದ ಒಟ್ಟಾರೆಯಾಗಿ NDPS ಕಾಯ್ದೆಯಡಿ ದಾಖಲಾದ ಮೊಕದ್ದಮೆಗಳಲ್ಲಿ ವಶಪಡಿಸಿಕೊಳ್ಳಲಾದ ಮುದ್ದಿಮಾಲನ್ನು ಈ ದಿನ ನಾಶಪಡಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಒಟ್ಟು 76 ಪ್ರಕರಣದಲ್ಲಿ 64 kg ಗಾಂಜಾ ಒಣಗಾಂಜಾ ಮತ್ತು 63 kg ಹಸಿ ಗಾಂಜಾ ಗಿಡದ ಒಟ್ಟು ಮೌಲ್ಯ ಮತ್ತು ಹಾಗೆ ಮೆಡಿಸಿನಲ್ ಆ ಥರದ ಎಲ್ಲ ಒಟ್ಟು ಸೇರಿ 40 ಲಕ್ಷದ ಮೌಲ್ಯದ ಇವತ್ತು ನಾಶಪಡಿಸುವಂಥ ಕಾರ್ಯಕ್ರಮ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಇದು ನಮ್ಮದು 8 ರೇಂಜಸ್ ವ್ಯಾಪ್ತಿಗೆ ಬರುತ್ತೆ. ಹಾಸನ ಜಿಲ್ಲೆಯಲ್ಲಿ 8 ವಲಯಗಳಿವೆ. ಆ ವಲಯಗಳಲ್ಲಿ ವಲಯವಾರು ವಶಪಡಿಸಿಕೊಂಡಂಥ ಮುದ್ದೆಮಾಲನ್ನು ಈ ದಿನ ನಾಶಪಡಿಸಿದ್ದೀವಿ. ನ್ಯಾಯಾಲಯದ ಅನುಮತಿಯೊಂದಿಗೆ ಇದನ್ನು ನಾಶಪಡಿಸಲಾಗಿರುತ್ತದೆ. ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ರೀತಿಯ ಕಾನೂನು ಬಾಹಿರ ಚಟುವಟಿಕೆ ನಡೀತಾ ಇದೆ. ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ನೀಡಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ದಿನೇಶ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಸಚಿವರ ನಿರ್ಲಕ್ಷ್ಯ ಹೀಗೆಯೇ ಮುಂದುವರೆದ್ರೆ ಮುಂದೆ ಅವರು ಜಿಲ್ಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮಿಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಏನಕ್ಕೆ ಅಂತ ಅಂದ್ರೆ ಕಳೆದ 2.5 ವರ್ಷಗಳಿಂದ ಮೀಸಲು ಕ್ಷೇತ್ರದಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಮರಳ ದಂಧೆ, ಅಕ್ರಮವಾಗಿ ಬೆಲೆ ಬಾಳ್ತಕ್ಕಂತಹ ಮರಗಳ ಸಾಗಾಟ, ಇಸ್ಪಿಟ್ಟು, ಜೂಜು, ಗಾಂಜಾ, ಡ್ರಗ್ಸು, ಮಟ್ಕಾ ಮಾಫಿಯಾ, ಕ್ರಿಕೆಟ್ ಬೆಟ್ಟಿಂಗು ಎಗ್ಗಿಲ್ಲದೆ ನಡೀತಾ ಇದೆ. ಈ ಎಲ್ಲ ಅಕ್ರಮ ದಂಧೆಗಳು ನಿರಂತರವಾಗಿ ನಡೆದ ಕಾರಣ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪರಾಜಿತ ಆಗಿರ್ತಕ್ಕಂಥ ಮುರಳಿ ಮೋಹನ್ ನೇರ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಮುರಳಿ ಮೋಹನ್ ಅವರು ರಾಜ್ಯದಲ್ಲಿ ತಮ್ಮದೇ ಸರ್ಕಾರ ಇದೆ ಅಂತ ಹೇಳ್ಕೊಂಡು ಎಲ್ಲ ಅಕ್ರಮಗಳಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ. ಈ ಮೂಲಕ ಇಡೀ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇದರಿಂದ ಯುವಕರು, ಕಾಫಿ ಬೆಳೆಗಾರರ ಮಕ್ಕಳು ವಿವಿಧ ವ್ಯಸನಗಳಿಗೆ ದಾಸರಾಗಿ ಭವಿಷ್ಯ ಹಾಳು ಮಾಡ್ಕೊಳ್ತಾ ಇದ್ದಾರೆ. ವಿಪರ್ಯಾಸ ಅಂದ್ರೆ ಈ ಎಲ್ಲಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪೊಲೀಸರೇ ಸಹಕಾರ ನೀಡ್ತಾ ಇದ್ದಾರೆ. ಇನ್ನು ತಮ್ಮ ದಂಧೆ ನಡೆಸಲು ಅನುಕೂಲ ಆಗುವಂತೆ ಮುರಳಿ ಮೋಹನ್ ಅವರು ತಮಗೆ ಬೇಕಾದ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಂಡ್ ಈ ಎಲ್ಲದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅನೇಕ ಬಾರಿ ದೂರು ನೀಡಿದ್ದೀವಿ, ಆದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾರ ಮೇಲೂ ಕೂಡ ಶಿಸ್ತು ಕ್ರಮ ಜರುಗಿಸಿಲ್ಲ. ಇನ್ನಾದರೂ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು, ಕ್ಷೇತ್ರ ಜನರಿಗೆ ನ್ಯಾಯ ಒದಗಿಸಬೇಕು. ಇಲ್ಲದೆ ಹೋದ್ರೆ ಸಚಿವರು ನೆಕ್ಸ್ಟ್ ಜಿಲ್ಲೆಗೆ ಬರ್ತಾರಲ್ಲ, ಆಗ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಚಳುವಳಿ ಹಮ್ಮಿಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರಾದ ವಿಠಲ್, ಮಧು, ಜಗದೀಶ್, ನಾಗರಾಜ್, ಚಂದ್ರು ಹಾಜರಿದ್ದರು. ಮಾನ್ಯ ಸಣ್ಣ ಮೇಲೆ ಈ ಪರಾಜಿತ ಅಭ್ಯರ್ಥಿಯಾಗಿದ್ದ ಮುರಳಿ ಮೋಹನ್ ಅವರು ಜನಸಂಪರ್ಕ ಸಭೆ ಸಂಜೆ ಅವ್ರ ಮೇಲೆ ಒಂದು ಮ್ಯಾನ್ ಹ್ಯಾಂಡ್ಲ್ ಟೈಪು ಮಾಡಿರ್ತಾರೆ. ಒಬ್ಬ ಮುಖಂಡ ಸೀನಿಯರ್ ಅನ್ನೋದು ಕಾಣ್ದಲೇ ಇವ್ರ ಉದ್ದೇಶಕ್ಕೆ ಅವ್ರನ್ನ ಬೆಲೆ ಇಲ್ದಂಗೆ ಅಲ್ಲಿ ಎಳೆದಾಡಿ ಆ CPIನ ಕಳಿಸ್ಬಿಟ್ಟು ಇವ್ನು ಕಳಿಸಿ ಅಂತ ಕತ್ತಿನ ಪಟ್ಟಿ ಹಿಡಿದು ಕಳಿಸಿರ್ತಾರೆ. ಆ ವಿಚಾರವಾಗಿ ನಾನು ಮಾಡಿದ್ದೆ. ತದನಂತರ ಇವತ್ತು ನಾನು ಅದು ಕೇಳೋದಕ್ಕೆ ನಮ್ಮ ಅಧ್ಯಕ್ಷರು ಸರ್ ಹಿಂಗೆ ಬಂದಿಲ್ಲ ಅಂತ ಅಂದೆ ವಿಚಾರ, ಅದಕ್ಕೆ ಇವತ್ತೊಂದು ಮಾಡ್ಕೊಳ್ಳಿ ಅಂತ ಹೇಳಿದರು. ಸರ್ ಇವತ್ತು ಅದೇ ವಿಚಾರ ಇನ್ನೇನಿಲ್ಲ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ನಾನು ಮೊನ್ನೆ ಸಚಿವರು ಬಂದಿದ್ದರು 26ನೇ ತಾರೀಕು, ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿವಸ. ಅವತ್ತು ನಮ್ಮ ಒಕ್ಕೂಟದಿಂದ ಸಕಲೇಶಪುರ ಮೀಸಲು ಕ್ಷೇತ್ರದಲ್ಲಿ ಕಳೆದ 2 ವರ್ಷ 8 ತಿಂಗಳಿಂದ
ಏನೇನು ಇದು ಕಾನೂನು ಬಾಹಿರವಾಗಿ ನಡಿಬೇಕು ಎಲ್ಲ ನಡೀತಾ ಇದೆ. ಮರಳು ದಂಧೆ ಇರ್ಬೋದು, ಮರ ಕಳ್ಳಸಾಗಣೆ ಇರ್ಬೋದು, ಅಕ್ರಮ ಕಳ್ಳಸಾಗಣೆ ಮರ, ಇಸ್ಪೀಟ್ ಅಡ್ಡೆಗಳು, ರೆಸಾರ್ಟ್ಸಲ್ಲೆಲ್ಲ ಇಸ್ಪೀಟ್ ದಂಧೆಗಳು ನಡೀತಾ ಇದ್ದಾವೆ. ಜೊತೆಗೆ ಬೆಡ್ಡಿಂಗು, ಕ್ರಿಕೆಟ್ ಬೆಡ್ಡಿಂಗು, ಗಾಂಜಾ ಮಾಫಿಯಾ ಇವೆಲ್ಲ ಭಾರಿ ಅವ್ಯವತ್ತಾಗಿ ನಡೀತಾ ಇದ್ದಾವೆ. ನಾನು ಮೊನ್ನೆ ಸಚಿವರಿಗೆ ಹೇಳಿ ಕೊಟ್ಟಿದ್ದೀನಿ. ಅವ್ರೇನು ಗಮನಕ್ಕೆ ತಂದಿದ್ದಾರೋ ಇಲ್ವೋ ಏನು ಕ್ರಮ ಆಗಿಲ್ಲ ಇದುವರೆಗೂ. ಆ ವಿಚಾರವಾಗಿ ನಾನೊಂದು ಪತ್ರಿಕಾಗೋಷ್ಠಿ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ. ಏನಪ್ಪ ಅಂದರೆ ಇಷ್ಟೆಲ್ಲ ತಾಲೂಕು ಆಡಳಿತ ನಡೀತಾ ಇದ್ರು, ತಾಲೂಕು ಆಡಳಿತದಲ್ಲಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಏನು ಅನ್ನೋದು ಗೊತ್ತಿಲ್ಲ. ಅಲ್ಲೇನಾಗಿದೆ ಅಂದರೆ ಈ ಪರಾಜಿತ ಅಭ್ಯರ್ಥಿ ಇದ್ದಾರಲ್ಲ ಮುರಳಿ ಮೋಹನ್ ಅವರು, ಅವ್ರದ್ದೇ ಕೈವಾಡ ಅಂತ ಎಲ್ಲ ಜನ ಮಾತಾಡ್ಕೊತಾ ಇದ್ದಾರೆ. ಅವ್ರಿಗೆ ಬೇಕಾದಂಥ ಅಧಿಕಾರಿ ವರ್ಗನ ತಂದು ಹಾಕೊಂಡಿದ್ದಾರೆ. ಈ ಕೆಲಸ ಮಾಡಿಸೋದಕ್ಕೋಸ್ಕರನೇ ಹಾಕೊಂಡಿದ್ದಾರೆ. ಅವರು ಸುಮಾರು 200-205 ಜನ ಅಧಿಕಾರಿಗಳು ನೌಕರನ್ನೆಲ್ಲ ವರ್ಗಾವಣೆ ಮಾಡಿಸಿದ್ದಾರೆ. ಅವ್ರಿಗೆ ಬೇಕಾದಂಥವ್ರು ಹಾಕೊಂಡಿದ್ದಾರೆ. ಕಾರಣ ಅವ್ರಿಗೇನು ಒಟ್ಟಿನಲ್ಲಿ ಕಾನೂನು ಬಾಹಿರವಾಗಿ ಏನಾರು ಮಾಡ್ಬೋದು, ನಮ್ಮದೇ ಸರ್ಕಾರ ಇದೆ, ನಾನೇನು ಮಾಡಿದ್ರು ನಡೀತೇನೆ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಹೋಗಬೇಕಾದ್ರೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಮಾರ್ಗ ಮಧ್ಯೆ ಚನ್ನರಾಯಪಟ್ಟಣ ತಾಲೂಕಿಗೆ ಭೇಟಿ ನೀಡಿದ್ದಾರೆ. ಅಲ್ಲಿ ಹಿರಸೇವೆ ಗ್ರಾಮದ ಅಂಬೇಡ್ಕರ್ ವೃತ್ತದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಅವರನ್ನ ಸ್ವಾಗತಿಸಿದ್ದಾರೆ. ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಮಾಧ್ಯಮಗಳನ್ನ ಉದ್ದೇಶಿಸಿ, ನಿಮ್ಮೆಲ್ಲರ ಬೇಡಿಕೆಯಂತೆ ಹಿರಸೇವೆಯ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡತಕ್ಕಂಥ ಸಲುವಾಗಿ ಶಂಕುಸ್ಥಾಪನೆ ದಿನಾಂಕ ನಿಗದಿಪಡಿಸಿ ಅದನ್ನು ತಿಳಿಸಲಾಗುತ್ತೆ ಸದ್ಯದಲ್ಲೇ. ಇನ್ನು ಹಿರಸೇವೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸರ್ಕಾರದಿಂದ 75 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಗುಣಮಟ್ಟದ ಕಾಮಗಾರಿ ಹಾಗೂ ಹೆಚ್ಚಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಹೆಚ್ಚುವರಿ ಅನುದಾನ ಕಲ್ಪಿಸಲಾಗುವುದು. ರಾಜ್ಯದ ವಿವಿಧೆಡೆ ನಿರ್ಮಾಣ ಹಂತದಲ್ಲಿರತಕ್ಕಂಥ ಅಂಬೇಡ್ಕರ್ ಪುತ್ಥಳಿ ಹಾಗೂ ಭವನಗಳ ನಿರ್ಮಾಣ ಕಾಮಗಾರಿ ಸರ್ಕಾರದಿಂದ ಹಂತ ಹಂತವಾಗಿ ಅದಕ್ಕೋಸ್ಕರ ಅನುದಾನವನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ನಿರ್ಮಾಣ ಕಾರ್ಯವೂ ಕೂಡ ಪ್ರಗತಿಯಲ್ಲಿ ಸಾಗ್ತಾ ಇದೆ. ವರ್ಷಾಂತ್ಯದಲ್ಲಿ ಅದನ್ನು ಲೋಕಾರ್ಪಣೆಗೊಳಿಸಲಾಗ್ತದೆ ಅಂತ ಹೇಳಿದ್ರು. ಇನ್ನು ಪರಮೇಶ್ವರ್ ಯುವಕರ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮೌರ್ಯ, ಸಾಮಾಜಿಕ ಹೋರಾಟಗಾರ ಹೊಸಳ್ಳಿ ಅಣ್ಣಯ್ಯ, ಕಾಂಗ್ರೆಸ್ ಮುಖಂಡರಾದ ಉದಯ್ ಕುಮಾರ್, ಮಹೇಶ್, ದಲಿತ ಪರ ಸಂಘಟನೆಗಳ ಮುಖ್ಯಸ್ಥರು, ಸದಸ್ಯರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಇನ್ನಿತರರು ಹಾಜರಿದ್ದರು. ನೀವೇ ಹೇಳಿದ್ರಲ್ಲ ಆಯ್ತು, ನಾನು ಮಾಡಿಸ್ಕೊಡ್ತೀನಿ. ಯಾವ್ದು ಬರ್ತಾನೆ ಒಂದು ನಿಮಿಷ ಮಾತಾಡ್ತೀನಿ. ಎಲ್ಲೇ ಮಾತಾಡೋಣ, ಮಾತಾಡೋಕೆ ಅದು ಭವನದ 75 ಕೊಟ್ಟವ್ರೆ ಈಗ ಆಲ್ರೆಡಿ. ಅದು ಸಾಲಲ್ಲ, ಅದೊಂಚೂರು ಹೆಚ್ಚುವರಿ ಮಾಡಿ ಮೊದಲು ಇದು ಈ ಸ್ಟ್ಯಾಚ್ಯೂದು ಒಂದು ರೆಡಿ ಆದಮೇಲೆ ಈಗ ನೀವು ಒಂದು ಡೇಟ್ ಕೊಟ್ಟರೆ ಗೊತ್ತಿಲ್ಲ. ಸಕಲೇಶಪುರ ತಾಲೂಕಿನಾದ್ಯಂತ ಸಾವಿರಾರು ಕಾರ್ಮಿಕರು ಎದುರಿಸ್ತಾ ಇರತಕ್ಕಂತ ವಸತಿ ಸಮಸ್ಯೆ ಅತ್ಯಂತ ಗಂಭೀರವಾದದ್ದು. ಸರ್ಕಾರ ಈವರೆಗೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತ ಗಮನ ಹರಿಸಿಲ್ಲ, ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ನಿವೇಶನ ಹೋರಾಟ ಸಮಿತಿ ಅಧ್ಯಕ್ಷ ಯುನಸ್ ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಕಲೇಶಪುರ ಪ್ರಮುಖವಾಗಿ ಕಾಫಿ ಬೆಳೆಯುವ ಪ್ರದೇಶ, ದಶಕಗಳಿಂದ ಎಸ್ಟೇಟ್ಗಳ ಲೈನ್ ಮನೆಗಳಲ್ಲಿ ವಾಸವಾಗಿರ್ತಕ್ಕಂಥ ಕಾರ್ಮಿಕರು ತಮ್ಮ ಕೆಲಸದ ಅಭದ್ರತೆಯನ್ನ ಎದುರಿಸ್ತಾ ಇದ್ದಾರೆ. ಕಾರ್ಮಿಕ ನೀತಿಗಳ ಬದಲಾವಣೆಯಿಂದಾಗಿ ಅಂಡ್ ಯಾವಾಗ ಬೇಕಾದ್ರೂ ಕೆಲಸ ಕಳ್ತ್ಕೊಳ್ತಕ್ಕಂಥ ಪರಿಣಾಮ ಸ್ಥಿತಿಗಳೆಲ್ಲ ಎದುರಾಗಿ ಹೋಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕೆಲಸ ಹೋದ ಕೂಡಲೇ ಲೈನ್ ಮನೆಗಳನ್ನ ಖಾಲಿ ಮಾಡ್ಬೇಕಂತ ಅನಿವಾರ್ಯತೆ ಎದುರಾಗುತ್ತೆ. ಆದ್ರೆ ಬಹುತೇಕರಿಗೆ ಇಲ್ಲಿ ಇರ್ತಕ್ಕಂಥದ್ದು ಸ್ವಂತ ನಿವೇಶನ ಕೂಡ ಇಲ್ಲ, ಮನೆಯೂ ಕೂಡ ಇಲ್ಲ ಅಂತಕ್ಕಂಥದ್ದು ಶೋಚನೀಯ ಸಂಗತಿ. ಹಾಗಾಗಿ ಸಕಲೇಶಪುರದಲ್ಲಿ ಭೂಮಿ ಬೆಲೆ ಗಗನಕ್ಕೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಡ ಕಾರ್ಮಿಕರು ನಿವೇಶನ ಖರೀದಿಸ್ತಕ್ಕಂಥದ್ದು ಅಸಾಧ್ಯ ಆಗೋಗ್ಬಿಟ್ಟಿದೆ. ಕಳೆದ ಹಲವು ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ಪರಿಣಾಮಕಾರಿ ನಿವೇಶನ ಹಂಚಿಕೆ ನಡೆದಿಲ್ಲ. ಈ ಭಾಗದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಗುಡಿಸಲು ಹಾಕೊಂಡ್ರೆ ಅಧಿಕಾರಿಗಳನ್ನು ತೆರವುಗೊಳಿಸ್ತಾರೆ, ಆದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಎಸ್ಟೇಟ್ ಕಾರ್ಮಿಕರನ್ನ ಸಂಘಟಿಸಿ ನಿವೇಶನ ಮಂಜೂರಾತಿಗಾಗಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಿವೇಶನ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್, ಸಹ ಕಾರ್ಯದರ್ಶಿ ಅರವಿಂದ್ ಮತ್ತಿತರರು ಹಾಜರಿದ್ದರು. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಯೂನುಸ್ ಸಕಲೇಶಪುರ ಅಂತ ಹೇಳ್ಬಿಟ್ಟು ನಿವೇಶನ ರೈತರ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ. ಇವರು CIT ಮುಖಂಡರು ಮತ್ತು ನಿವೇಶನ ರೈತರ ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಸೌಮ್ಯ ಅವರು, ಮತ್ತು ನಮ್ಮ
ದೇವಲಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ನಿವೇಶನ ರೈತರ ಹೋರಾಟ ಸಮಿತಿಯ ಸಹ ಕಾರ್ಯದರ್ಶಿಗಳಾದ ಅರವಿಂದ್ ದೇವಲಕೆರೆ ಅವರಿದ್ದಾರೆ ಹಾಗೂ ಸಾಮಾಜಿಕ ಹೋರಾಟಗಾರರಾದ ಪ್ರದ್ಯುಮ್ನ ಅವರಿದ್ದಾರೆ. ನಾವಿವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಂತೇಳಿದರೆ, ನಮ್ಮ ಸಕಲೇಶ್ಪುರ ಅನ್ನುವಂಥದ್ದು ತುಂಬ ಕಾಫಿ ಎಸ್ಟೇಟ್ಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ. ಇಲ್ಲಿ ಎಸ್ಟೇಟ್ಗಳಲ್ಲಿ ತುಂಬ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದೆ. ಸೊ ಮೊದಲೆಲ್ಲ ಎಲ್ಲರೂ ಲೈನ್ ಮನೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಇವತ್ತು ಹೊರ ರಾಜ್ಯದ ಕಾರ್ಮಿಕರು ಬರೋದು ಸಲುವಾಗಿ ಇವತ್ತು ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಅಭದ್ರತೆ ಕಾಡ್ತಾ ಇದೆ. ಸೊ ಮೊದಲೆಲ್ಲ ಕಾರ್ಮಿಕ ಕಾನೂನುಗಳು ಬೇರೆ ರೀತಿ ಇದ್ವು, ಅವುಗಳನ್ನೆಲ್ಲ ಹೋರಾಟದ ಮುಖಾಂತರ ಕಾರ್ಮಿಕ ಸಂಘಟನೆಗಳು ಪಡಿತಾ ಇದ್ವು. ಈ ಬದಲಾದ ಕಾರ್ಮಿಕ ನೀತಿಗಳಿಂದ ಇವತ್ತು ಕಾರ್ಮಿಕರನ್ನ ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೆಲಸದಿಂದ ತೆಗೆದುಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಅವರು ಈ ಕೆಲಸ ಕಳ್ಕೊಂಡ್ರೆ ಅವರು ಹೋಗ್ಬೇಕಾಗಿರೋದು ಎಲ್ಲಿ ಅನ್ನೋ ಒಂದು ಪ್ರಶ್ನೆ ನಮಗೆಲ್ಲರಿಗೂ ಕಾಡ್ತಾ ಇದೆ. ಸೊ ಇವತ್ತು ಅವರಿಗೆ ಒಂದು ಸ್ವಂತ ಸೂರಿಲ್ಲ. ಅವರು ಒಂದು 30-40 ವರ್ಷಗಳಿಂದ ಎಸ್ಟೇಟ್ಗಳಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ಅವ್ರನ್ನ ಏನಾದರೂ ಎಸ್ಟೇಟಿಂದ ಹೊರಗಡೆ ತಳ್ಳಲ್ಪಟ್ಟರೆ ಅವರು ಹೊರಗಡೆ ಹೋಗಿ ಅವರ ಬದುಕನ್ನು ಯಾವ ರೀತಿ ಕಟ್ಕೊಳ್ಳೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸೊ ಇವತ್ತು ಒಂದು ನಿವೇಶನವನ್ನು ಖರೀದಿ ಮಾಡಲಿಕ್ಕೆ ಕಾರ್ಮಿಕರಿಗೆ 350-450 ರೂಪಾಯಿ ಸಂಬಳಕ್ಕೆ ದುಡಿತಕ್ಕಂಥ ಕಾರ್ಮಿಕರಿಗೆ ಅದು ಅಸಾಧ್ಯವಾದ ಮಾತಾಗಿದೆ. ಯಾಕೆಂದರೆ ಇಲ್ಲಿ ನಿವೇಶನ ತುಂಬ ಕಾಸ್ಟ್ಲಿ ಇದೆ ಸಕಲೇಶ್ಪುರದಲ್ಲಿ. ಅರಕಲಗೂಡು ತಾಲೂಕಿನ ತಂಬಾಕು ಬೆಳೆ ಮೇಲೆ ಕೇಂದ್ರ ಸರ್ಕಾರ ಮುಂಗಡ ಪತ್ರದಲ್ಲಿ ವಿಧಿಸಿದ್ದಂತ 18% ಅಬಕಾರಿ ಸುಂಕವನ್ನ ರದ್ದುಪಡಿಸಿರ್ತಕ್ಕಂಥ ಕ್ರಮವನ್ನ ಸ್ವಾಗತಿಸ್ತೀವಿ ಅಂತ ಹೇಳಿ ಜೆಡಿಎಸ್ ಮುಖಂಡ KS ಸಾಂಬಶಿವಪ್ಪ ಅಂತಕ್ಕಂಥವ್ರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಕೇಂದ್ರ ಸರ್ಕಾರ ಸುಂಕ ವಿಧಿಸಿದ ಕಾರಣ ಮುಂದಿಟ್ಟು ತಂಬಾಕು ಖರೀದಿಸತಕ್ಕಂಥ ಕಂಪನಿಗಳು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದೇ ಹಿಂದೆ ಸರಿದು ಬಿಟ್ಟಿದ್ರು. ಇದರಿಂದ ತಾಲೂಕು ರಾಮನಾಥಪುರ ತಂಬಾಕು ಮಾರುಕಟ್ಟೆ ಬಂದಾಗಿ ಹೋಗ್ಬಿಟ್ಟಿತ್ತು. ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು. ಶಾಸಕ ಎ ಮಂಜು ಅವರಲ್ಲಿ ತಂಬಾಕು ಬೆಳೆಗಾರರು ಅಲ್ಲಲನ್ನ ತೋಡಿಕೊಂಡಾಗ ಕಂಪನಿಯ ಪ್ರತಿನಿಧಿಗಳ ಜೊತೆ ಬೆಳೆಗಾರರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿದ್ರು. ಬಳಿಕ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಬೆಳೆಗಾರರ ಸಂಕಷ್ಟವನ್ನ ವಿವರಿಸಿ ಅಬಕಾರಿ ಸುಂಕ ರದ್ದುಪಡಿಸುವಂತೆ ಮನವಿಯನ್ನ ಮಾಡಿದ್ರು. ಇನ್ನು ಕುಮಾರಸ್ವಾಮಿ ಅವರು ಮಿತ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಸುಂಕ ರದ್ದುಪಡಿಸಲು ಕ್ರಮ ಕೈಗೊಳ್ಳುವಲ್ಲಿ ಈಗ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ. ಇದರಿಂದ ತಂಬಾಕು ಮಾರುಕಟ್ಟೆ ಮತ್ತೆ ಪ್ರಾರಂಭವಾಗಿದ್ದು ಇದರಿಂದ ಬೆಳೆಗಾರರಲ್ಲಿ ಮೂಡಿದಂತ ಆತಂಕ ಇದರಿಂದ ದೂರ ಆಗಿದೆ ಅಂತ ಹೇಳಿ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ತಂಬಾಕು ಬೆಳೆಗಾರರಾದಂತಹ ನೇತ್ರಪಾಲ, ನರಸೇಗೌಡ, ಕಾಕಗೋಡನಹಳ್ಳಿ ಮಂಜು ಮತ್ತಿತರರು ಹಾಜರಿದ್ದರು. ಈ ದಿನ ಎಲ್ಲ ಪತ್ರಿಕಾ ಮಿತ್ರರ ಸಮಕ್ಷಮದಲ್ಲಿ ಮತ್ತು ಎಲ್ಲ ನಮ್ಮ ತಂಬಾಕು ಬೆಳೆಗಾರರ ರೈತ ಮುಖಂಡರ ಸಮಕ್ಷಮದಲ್ಲಿ ಈ ಹಿಂದೆ ಏನು 15 ದಿನ ಈ ತಂಬಾಕು ಮಾರ್ಕೆಟ್ ಬಂದಾಗಿತ್ತು. ಅದಕ್ಕೆ ಕಾರಣ ತಂಬಾಕು ಬೆಳೆ ಮೇಲೆ ಅಬಕಾರಿ ಒಂದು 18% ಏನು ಸುಂಕನ ವಿಧಿಸಿದ್ರು. ಆ ಒಂದು ಕಾರಣದಿಂದ ಎಲ್ಲ ವರ್ತಕರು ಸಹ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ. ಅದು ಮಾರ್ಕೆಟ್ ಸ್ಥಗಿತಗೊಂಡಿತ್ತು. ಈ ಒಂದು ವಿಚಾರವಾಗಿ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಎ ಮಂಜು ಅವರು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ಈ ಭಾಗದ ಏನು ಮೈಸೂರು ಮತ್ತು ಹಾಸನ ತಂಬಾಕು ಬೆಳೆಯನ್ನು ಬೆಳೀತಕ್ಕಂಥ ಈ ಭಾಗದ ಎಲ್ಲ ಒಂದು ಶಾಸಕರ ಜೊತೆಗೂಡಿ ಸಂಸದರ ಜೊತೆಗೂಡಿ ಈ ಒಂದು ಮಾನ್ಯ ಈ ಕೇಂದ್ರ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಗಮನಕ್ಕೆ ತಂದು ಅವ್ರ ಮುಖೇನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ನಿರ್ಮಲಾ ಸೀತಾರಾಮನ್ ವಾಣಿಜ್ಯ ಮಂತ್ರಿಗಳನ್ನ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಈ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಅಬಕಾರಿ ಸುಂಕ ಏನು 18% ವಿಧಿಸಿದ್ರು ಈ ಒಂದು ಅಬಕಾರಿ ಸುಂಕವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇವತ್ತು ಆ ತೆಗೆದುಹಾಕಿದ್ದರ ಫಲವಾಗಿ ಇವತ್ತು ಇವತ್ತಿನಿಂದ ಮಾರ್ಕೆಟ್ ಪುನರಾರಂಭ ಆಗಿವೆ. ಮಾರ್ಕೆಟ್ ಓಪನ್ ಆಗಿ ಎಲ್ಲ ರೈತರು ಸಹ ತಂಬಾಕನ್ನ ಮಾರ್ಕೆಟಿಗೆ ತಗೊಂಡೋಗಿದ್ದಾರೆ. ಈ ಒಂದು ಕಾರಣದಿಂದ ಈ ಭಾಗದ ಎಲ್ಲ ಬೆಳೆಗಾರರ ಪರವಾಗಿ ಈ ಒಂದು ಅರಕಲಗೂಡು ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಹಾಸನ ಭಾಗದ ಏನು ತಂಬಾಕು ಬೆಳೆ ಬೆಳೀತಾರೆ ಎಲ್ಲ ರೈತರ ಪರವಾಗಿ ಸನ್ಮಾನ್ಯ ಎ ಮಂಜು ಸರ್ ಅವರಿಗೆ ಹಾಗೂ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರಿಗೆ ಎಲ್ಲ ರೈತ ಮುಖಂಡರು ಮತ್ತು ರೈತರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಅಂತ ಹೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿಯವರು ಪ್ರಚೋದನೆ ಮಾಡಿದ್ರು. ವಿಡಿಯೋ ಬಿಡುಗಡೆ ಮಾಡಿ ಬಿಜೆಪಿ ವಿರುದ್ಧ ಪ್ರತ್ಯಾರೋಪ. ಸದನದಲ್ಲಿ ಆಕ್ರೋಶ ಭರಿತ ಭಾಷಣಕ್ಕೆ ಸ್ಪಷ್ಟನೆ ನೀಡಿದ KM ಶಿವಲಿಂಗೇಗೌಡ.
ಬೇಲೂರು ಪೊಲೀಸ್ ಠಾಣೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ದಿಢೀರ್ ಭೇಟಿ. ಕಡತಗಳ ಪರಿಶೀಲನೆ. ಸಿಪಿಐ ರೇವಣ್ಣ ಅವರಿಂದ ಅಪರಾಧಗಳ ಮಾಹಿತಿ ಪಡೆದ ಹೋಮ್ ಮಿನಿಸ್ಟರ್. ಹಾಸನ ಜಿಲ್ಲಾಧಿಕಾರಿಗಳ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ಸೃಷ್ಟಿ. ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ ಕೆಎಸ್ ಲತಾ ಕುಮಾರಿ. ಪ್ರತಿಕ್ರಿಯಿಸದಂತೆ ಸೂಚನೆ. ಮಾದಕ ದ್ರವ್ಯ ಜಾಲಕ್ಕೆ ಅಬಕಾರಿ ಇಲಾಖೆ ಬಿಸಿ. 40 ಲಕ್ಷ ಮೌಲ್ಯದ ಗಾಂಜಾ ನಾಶ. ಜಂಟಿ ಆಯುಕ್ತ ಬಸವರಾಜ್ ನೇತೃತ್ವದಲ್ಲಿ ಕ್ರಮ. ಸಕಲೇಶಪುರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಹೆಚ್ಚಳ. ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮೌನ. ಸಚಿವರ ವಿರುದ್ಧ ತಮಟೆ ಚಳುವಳಿ ಎಚ್ಚರಿಕೆ. ಶೀಘ್ರದಲ್ಲೇ ಅಂಬೇಡ್ಕರ್ ಪ್ರತಿಮೆ ಶಂಕುಸ್ಥಾಪನೆ. ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ. ಅಂಬೇಡ್ಕರ್ ಭವನಕ್ಕೆ ಹೆಚ್ಚುವರಿ ಅನುದಾನ ನೀಡುವುದಾಗಿ ಗೃಹ ಸಚಿವ ಪರಮೇಶ್ವರ್ ಭರವಸೆ. ನಿವೇಶನ ರೈತರ ಸಂಕಷ್ಟ. ಮನೆ ಇಲ್ಲದ ಮಂದಿಗೆ ಬೀದಿ ಪಾಲಾಗುವ ಭೀತಿ. ಸರ್ಕಾರದ ವಿರುದ್ಧ ಯೂನಸ್ ಆಕ್ರೋಶ. ತಂಬಾಕು ಬೆಳೆಗಾರರ ಪಾಲಿಗೆ ಸಿಹಿ ಸುದ್ದಿ. 18% ಅಬಕಾರಿ ಸುಂಕ ರದ್ದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಅಭಿನಂದನೆಯ ಮಹಾಪೂರ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸದ್ಯದ ಕಡೆ ನಮ್ಮ ನಡೆ.